ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ FDA ಈ ಒಂದು ಹುದ್ದೆಗೆ ಕಂಡಕ್ಟ್ ಮಾಡಲಾದಂಥ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಒಂದು ಅಂಕಗಳ ಪಟ್ಟಿಯನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ನಿಮ್ಮ ಒಂದು ಪತ್ರಿಕೆ 1 ಹಾಗೂ ಪತ್ರಿಕೆ 2ಕ್ಕೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಮತ್ತು ನಿಮ್ಮದು ಒಂದು ಟೋಟಲ್ ಸ್ಕೋರ್ ಎಷ್ಟಾಗ್ಬೋದು ಅಂತ ನಿಮಗೀಗ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಆಗ್ಬೋದು, ಓಕೆನಾ. ಸೊ ಇದು ಇರೋದು ಯಾರಿಗೆ? ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಓಕೆ. ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಒಂದು ಈ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನೋಡಿ, ಪೋಸ್ಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ನಾನ್ HK ಪೋಸ್ಟ್, ಮತ್ತು ಡಿಪಾರ್ಟ್ಮೆಂಟ್ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ ಇಲ್ಲಿ ಹುದ್ದೆಗಳು ಎಷ್ಟದಾವ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ DT ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಥವಾ ಒಂದು ಈ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟದಾವ? 50 ಹುದ್ದೆಗಳದಾವ. ಯಾವುದು? ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ, ಓಕೆ. ಸೊ ಇವುಗಳಿಗೆ ಕಟ್ ಆಫ್ ಎಷ್ಟು ಆಗ್ಬೋದು ಇಲ್ಲಿ ಅನಲೈಸಿಸ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಒಂದು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಇರುತ್ತೆ. ಸೊ ಇದು ಅಂತಿಮ ಅಂತ ಹೇಳಿಕೆ ಆಗೋದಿಲ್ಲ, ಯಾಕೆಂದರೆ ನಿಮಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಈಗಾಗಲೇ ನಿಮಗೆ ಒಂದು ಆಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ. ಬಟ್ ಇದಾದ ಮೇಲೆ ಒಂದು ಫೈನಲ್ ಸ್ಕೋರ್ ಲಿಸ್ಟ್ ಬರುತ್ತೆ. ಆ ಒಂದು ಸ್ಕೋರ್ ಲಿಸ್ಟ್ ಬಂದಮೇಲೆ ಏನಪ್ಪ, ನಿಮ್ಮದೊಂದು ಫೈನಲ್ ಒಂದು 1:3 ಅಂದರೆ ಏನು? ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮನ್ನು ಕರೆಯಲಾಗತ್ತೆ, ಓಕೆನಾ. ಸೊ ಆಲ್ಮೋಸ್ಟ್ ಆಲ್ ಇದು ಕರೆಕ್ಟಾಗಿ ಎಲ್ಲ ಇರುತ್ತೆ. ಬಟ್ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ಗಳದ್ದು ಏನಾದರೂ ಕ್ವೇರಿ ಇದ್ರೂ ಇರ್ಬೋದು. ಬಟ್ ನಾವು ಈ ಒಂದು ಬೇಸಿಸ್ ಮೇಲೆ ಒಂದು ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಅನಲೈಸ್ ಮಾಡೋಣ ಬನ್ನಿ. ಇಲ್ಲಿ ಒಂದು ಸ್ಟಾರ್ಟಿಂಗಿಂದ ನೀವು ಇಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಫಸ್ಟ್ ನಂಬರ್ ಏನದ? ಫಸ್ಟ್ ನಂಬರ್ ಈ ಒಂದು ಕ್ಯಾಂಡಿಡೇಟ್ ಅದಲ್ಲ. ಸೊ ಈ ಕ್ಯಾಂಡಿಡೇಟ್ಗೆ ಎಷ್ಟು ಅದಾವ ಸ್ಕೋರು? ಟೋಟಲ್ 140.75. ಎಷ್ಟು ಔಟ್ ಆಫ್ 200? ಪೇಪರ್ 1 ಇಷ್ಟು, ಪೇಪರ್ 2 ಇಷ್ಟು. ಇಲ್ಲಿ ಇಡೀ ಈ ಒಂದು ಎಕ್ಸಾಮಲ್ಲೇ ಪೇಪರ್ 1ಗೆ ಹೈಯೆಸ್ಟು ಈ ಕ್ಯಾಂಡಿಡೇಟು, ಆಮೇಲೆ ಪೇಪರ್ 2ಗೆ ಈ ಕ್ಯಾಂಡಿಡೇಟ್ ಹೈಯೆಸ್ಟು. ಪೇಪರ್ 1ಗೆ 73.25, ಪೇಪರ್ 2ಗೆ 76.75, ಇದೇ ಹೈಯೆಸ್ಟು, ಓಕೆನಾ. ಆಮೇಲೆ ಇನ್ನೂ ತೆಗೆದುಕೊಂಡ್ರೆ ಈ 70+ ಏನು ಒಂದು ಸ್ಕೋರ್ ಮಾಡಿದಾರಲ್ಲ, ಆ ಒಂದು ಕ್ಯಾಂಡಿಡೇಟ್ಗಳ ಒಂದು ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಪೇಪರ್ 1ನಲ್ಲಿ ಒಂದು 7-8 ಜನ ಮಾಡಿದ್ದಾರೆ, ಪೇಪರ್ 2ಅಲ್ಲಿ ಒಂದು 4-5 ಜನ ಮಾಡಿದ್ದಾರೆ. ಹೀಗೆ ಒಟ್ಟಾರೆಯಾಗಿ 10 to 15, 10+ ಮತ್ತು 15 ಬಿಲೋ ಇಷ್ಟು ಕ್ಯಾಂಡಿಡೇಟ್ಗಳು ಏನು ಮಾಡಿದ್ದಾರೆ? ಸ್ಕೋರನ್ನು ಏನಪ್ಪ ತೆಗೆದುಕೊಂಡಿದ್ದಾರೆ. 70+ ಮತ್ತು 60+ ತುಂಬ ಇದ್ದಾರೆ. ಬಟ್ ಇಲ್ಲಿ ಕಟ್ ಆಫ್ ಯಾವ ರೀತಿ ನಾವು ಮಾಡ್ಬೋದು ಇಲ್ಲಿ ನೋಡಿ. ಈಗ ಕಟ್ ಆಫ್ ಅಂದರೆ ಏನಾಗತ್ತೆ ನಿಮಗೆ ಗೊತ್ತು. ಈ ಒಂದು ಪೇಪರ್ 1 ಮತ್ತು ಪೇಪರ್ 2 ಆ್ಯಡ್ ಮಾಡಿ ಪೇಪರ್ ಟೋಟಲ್ ಏನು ಒಂದು ಸ್ಕೋರ್ ಆಗುತ್ತಾ ಆ ಒಂದು ಕಟ್ ಆಫ್ ಬೇಸಿಸ್ ಮೇಲೆ ಮಾಡ್ತಾರೆ. ಈಗ ಟೋಟಲ್ ಎಷ್ಟು ಅದಾವ? 50 ಪೋಸ್ಟ್ ಅದಾವ. ಸೊ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3 ಕರೀತಾರೆ. 1:3 ಅಂದರೆ ಎಷ್ಟು? 150. 150 ಅಭ್ಯರ್ಥಿಗಳಿಗೆ ಈ ಒಂದು ಮೂಲ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗುತ್ತೆ. ಸೊ ಆ್ಯಕ್ಚುಲಿ ಇದರಲ್ಲಿ ಏನಿರುತ್ತವ? 50 ಪೋಸ್ಟ್ಗಳಲ್ಲಿ ಎಷ್ಟು? ಇದರಲ್ಲಿ GM ಬೇರೆ, ಆಮೇಲೆ SC ST ಬೇರೆ, 2A ಬೇರೆ, 2B, 3A, 3B, ಕೆಟಗರಿ 1 ಈ ರೀತಿ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು, PH ಕ್ಯಾಂಡಿಡೇಟು, PDP, ರೂರಲ್ಲು,
ಕನ್ನಡ ಮೀಡಿಯಮು. ಸೊ ಹೀಗೆ ವಿವಿಧ ಒಂದು ಕ್ಯಾಟಗರಿಗಳು ಬರ್ತಾವೆ. ಸೊ ಆ ಒಂದು ಬೇಸಿಸ್ ಮೇಲೆ ಪೋಸ್ಟ್ಗಳು ಎಷ್ಟು ಅದಾವ ಆ ಒಂದು ಬೇಸಿಸ್ ಮೇಲೆ ಕಟಪ್ ನಿಲ್ಲತ್ತ. ಬಟ್ ನಾವು ಒಂದು ಆ್ಯಸ್ ಯೂಸ್ವಲ್ ಒಂದು ಎಕ್ಸ್ಪೆಕ್ಟೆಡ್ ಅಂತ ಹಿಡಿಯೋಣ. ನಮಗೆ ಈ ಪ್ರತಿಯೊಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳದಾವ ಅಂತ ಗೊತ್ತಿಲ್ಲ. ಬಟ್ ನಾವು ಅನಲೈಸ್ ಮಾಡಿಕೊಂಡು ಒಂದು ಅಂದಾಜನ್ನು ಕಟ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಜಸ್ಟ್ 1 to 150 ಅಂತ ನೋಡಿ. 150 ಈ 150ಯಲ್ಲಿ ಲಾಸ್ಟ್ ಎಷ್ಟದಪ್ಪ, ಲಾಸ್ಟ್ 114.5 ಅದ. ಓಕೆ, ಇಷ್ಟದ. ಓಕೆ, ಸೊ ಈ ಕ್ಯಾಂಡಿಡೇಟು ನಮಗೆ ಯಾವ ಕ್ಯಾಟಗರಿ ಅಂತ ಗೊತ್ತಿಲ್ಲ. GM ಇದೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ಒಂದು ಮೀಸಲಾತಿಯನ್ನು ಕೋರಿಬೋದು. ಬಟ್ ಅದು ಈಗ ಲಾಸ್ಟ್ ಒಂದು 150, ಈ ಟಾಪ್ 150ಯಲ್ಲಿ ಯಾರು ಇರ್ತಾರಲ್ಲ ಅವರು ಸೆಲೆಕ್ಟ್ ಆಗ್ತಾರಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈ 150ಯಲ್ಲಿ ಇಲ್ಲಿ ಮೇಲೆ ಎಲ್ಲರೂ ಇರ್ತಾರೆ. GM ಇರ್ತಾರೆ, SC/ST ಇರ್ತಾರೆ, ಎಲ್ಲ ಕ್ಯಾಟಗರಿದವ್ರು ಇರ್ತಾರೆ. ಆಮೇಲೆ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಎಕ್ಸ್ ಸರ್ವಿಸ್ ಮ್ಯಾನು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ತೆಗೊಳ್ಳಿ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಷ್ಟೇ ಒಂದು ಮಾರ್ಕ್ ಬೇಕಂತ ಏನಿಲ್ಲ. ಸೊ ಅವ್ರದ್ದು ಕೂಡ ಒಂದು 2-3 ವೇಕೆನ್ಸಿ ಇದ್ದರೆ ಅವರಲ್ಲಿ ಫೈಟ್ ಕಡಿಮೆ ಇದ್ದರೆ ಅವ್ರದ್ದು ತುಂಬ ಒಂದು ಲೋ ಕೂಡ ನಿಲ್ಬೋದು. ಫಾರ್ ಎಕ್ಸಾಂಪಲ್ 110 ನಿಲ್ಬೋದು, 100 ನಿಲ್ಬೋದು, 90 ನಿಲ್ಬೋದು, ಅಥವಾ 80 ನಿಲ್ಬೋದು. ಇಟ್ ಡಿಪೆಂಡ್ಸ್ ಆನ್ ವೇಕೆನ್ಸಿ ಆನ್ ಪರ್ಟಿಕ್ಯುಲರ್ ಕ್ಯಾಟಗರಿ. ಓಕೆ, ಸೊ ಅದಕ್ಕೆ ಈಗ 150 ಅಂದರೆ ಒಂದು ಏನಪ್ಪ ಒಂದು ಅಂದಾಜನ್ನು ಕಟ್ಬೋದು, ಈ 150 ಮೇಲೆ ಆಗ್ಬೋದು ಅಂತ. ಬಟ್ ಕೆಲವೊಂದಿಷ್ಟು ಈ ಕ್ಯಾಟಗರಿ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈ 180 ನಂಬರ್ ಅದ, ಇವ್ರದ್ದು ಯಾವುದಾದ್ರೂ ಒಂದು ಮೀಸಲಾತಿಯನ್ನು ಕೋರಿದ್ರೆ ಈ ಮೀಸಲಾತಿ ಕ್ಯಾಂಡಿಡೇಟ್ ಏನಪ್ಪ, ಈಗ ಫಾರ್ ಎಕ್ಸಾಂಪಲ್ ಇವರು PDP ಇದ್ದರೆ ತಿಳ್ಕೊಳ್ಳಿ, ಅಥವಾ ಯಾವುದೇ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರು, ಇನ್ನಿತರ ಯಾವುದೇ ಒಂದು ಮೀಸಲಾತಿಯನ್ನು ಕೋರಿದ್ರೆ ಅವರು ಕೂಡ ಸೆಲೆಕ್ಟ್ ಆಗ್ಬೋದು. ಬಟ್ ಜನರಲ್ ಕ್ಯಾಂಡಿಡೇಟ್ ನೆನ್ಪಿಟ್ಕೊಳ್ಳಿ, ಜನರಲ್ ಕ್ಯಾಂಡಿಡೇಟ್ ಈಗ ಫಾರ್ ಎಕ್ಸಾಂಪಲು ಈಗ ಜನರಲ್ ಕ್ಯಾಂಡಿಡೇಟ್ ನೋಡಿ, ಈಗ 232 ಇದೆ ಅಥವಾ 231. ನಾನು ಪರ್ಟಿಕ್ಯುಲರ್ ಆಗಿ ಕ್ಯಾಂಡಿಡೇಟ್ಗೆ ಫೋಕಸ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಇದು ಮಾಡ್ತಾಯಿದ್ದೀನಿ, ಏನಪ್ಪ ಒಂದು ಅನಲೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರನ್ನು ತೆಗೆದುಕೊಳ್ಳೋದು ಬೇಡ. ಈಗ ಒಂದು 238 235 ಒಂದು ಯಾವುದಾದ್ರೂ ಒಂದು ತೊಗೊಳ್ಳಿ ರ್ಯಾಂಡಮ್ ಆಗಿ, ಇವ್ರಿ ಅಂತ ಬೇಡ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 110 ಇದೆ. ಈ ಒಂದು ಕ್ಯಾಂಡಿಡೇಟು GM, ಈ GM ಕ್ಯಾಂಡಿಡೇಟು ಇದೆಷ್ಟದಪ್ಪ, 200+ ಇದೆ ರ್ಯಾಂಕು, 250+ ಇದೆ. ಸೊ ಈ ಕ್ಯಾಂಡಿಡೇಟ್ ಪ್ಯೂರ್ GM ಇದ್ದಾನೆ. ಸೊ ಈ ಕ್ಯಾಂಡಿಡೇಟ್ಗೆ ಸೆಲೆಕ್ಟ್ ಆಗಲು ಸಾಧ್ಯ ಐತ್ಯಾ? ಇಲ್ಲ. ಯಾಕೆಂದರೆ ಇರುವ ಪೋಸ್ಟ್ಗಳು 50, ಅದರಲ್ಲಿ 150 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅದಾವೆ. ಅದರಲ್ಲಿ 200+ ಅಂದರೆ GM ಯಾವತ್ತೂ ಟಾಪಲ್ಲಿ ಇರಬೇಕು. ಅರ್ಥ ಆಯ್ತಾ? GM ಯಾವತ್ತೂ ಟಾಪಲ್ಲಿ ಇರಲೇಬೇಕು. ಸೊ ಅದಕ್ಕೆ ಐ ಹೋಪ್ ನನಗೇನು ಅನಿಸುತ್ತೆ, GM ಒಂದು ಮಿನಿಮಮ್ ಇಲ್ಲಂದರು ಈಗ ಫಾರ್ ಎಕ್ಸಾಂಪಲ್ 50 ಹುದ್ದೆಗಳಲ್ಲಿ ಒಂದು 50% ಹಿಡಿದ್ರು, ಅದರಲ್ಲಿ 25 ಕ್ಯಾಂಡಿಡೇಟ್ಸ್ ಒಂದು GM ಕ್ಯಾಟಗರಿ, ಅಂದರೆ ಅದರಲ್ಲಿ ರೂರಲ್ ಬತ್ತು, KMS ಬತ್ತು, GM PDP ಬಂತು. ಸೊ ಹೀಗೆಲ್ಲ ಹಿಡಿದ್ರೆ ಐ ಹೋಪ್ ನನಗೇನು ಅನಿಸುತ್ತೆ, ಒಂದು ಯಾಕೆಂದರೆ ವೇಕೆನ್ಸಿ ಕಡಿಮೆ ಇದ್ದಾವೆ, ಅದಕ್ಕೆ ಫೈಟಿಂಗ್ ಹೆಚ್ಚಿರುತ್ತೆ ಇಲ್ಲಿ. ಓಕೆ, ಐ ಹೋಪ್ ನನಗೇನು ಅನಿಸುತ್ತೆ 120+ ಈಸ್ ಅ ಬೆಟರ್ ಸೇಫೆಸ್ಟ್ ಸ್ಕೋರ್. 120, ಬಟ್ ಇದು 120 ಅಂತ ಹೇಳೋಕ್ಕಾಗಲ್ಲ. ಬೆಟರ್ ಸೇಫ್ ಅಂದರೆ 125+, 120 to 125 ಇದು ಸೇಫು ಏನೋ GMಗೆ. ಇದರಲ್ಲಿ 120 to 125 ಅಂದರೆ ಏನು ಹೇಳ್ತಾ ಇದ್ದೀನಿ ನಾನು, GM ಅಂದರೆ ಪ್ಯೂರ್ GM ಅಲ್ಲ, GM ಅಲ್ಲಿನೇ
PDP ಬಂತು, ಆಮೇಲೆ GM ಅಲ್ಲಿನೇ ರೂರಲ್ ಬಂತು, KMS ಬಂತು, ಮತ್ತು ಇನ್ನಿತರ ಯಾವುದೇ ಕೆಟಗರಿಗಳಾದ ಈ ಒಂದು ಫಾರ್ ಎಕ್ಸಾಂಪಲು ಇವು ಏನು PDP ಕ್ಯಾಂಡಿಡೇಟ್ಗಳು ಅದಾವಲ್ಲ, ಜಾಸ್ತಿ ಈ ಒಂದು ಕ್ಯಾಂಡಿಡೇಟ್ಗೆ ಒಂದು 125 ಮಟ್ಟ ನಿಲ್ಬೋದು. ಬಟ್ ನಿಮಗೆ ಪ್ಯೂರ್ ಜಿ ಎಮ್ ಅಲ್ಲಿನೇ ಒಂದು ಕನ್ನಡ ಮೀಡಿಯಮ್ ಅಥವಾ ಪ್ಯೂರ್ ಓನ್ಲಿ GM ಇಂಥ ಕ್ಯಾಂಡಿಡೇಟ್ಗಳಿಗೆ ಐ ಹೋಪ್ ನನಗೇನು ಅನಿಸುತ್ತಪ್ಪ 130 ಪ್ಲಸ್ ಇಸ್ ದ ಸೇಫೆಸ್ಟ್ ಸ್ಕೋರ್. 130 ಪ್ಲಸ್ ಸೇಫೆಸ್ಟ್ ಅಂತಲೂ ಅನ್ನೋಕ್ಕೆ ಬರಲ್ಲ, ಯಾಕೆಂದರೆ ಈ ಮೇಲಿನ ಟಾಪ್ ಕ್ಯಾಂಡಿಡೇಟ್ಗಳೆಲ್ಲ ಯಾವ ಒಂದು ಮೀಸಲಾತಿಯನ್ನು ಕೋರಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಓಕೆ, GM 130 ಪ್ಲಸ್ಸು, GM 130 ಪ್ಲಸ್, ಆಮೇಲೆ GM ಆಯಿತಾ, ಅದರಲ್ಲಿ ಆಮೇಲೆ 2A ಅಥವಾ ಥರ್ಡ್ ಬಿ ಎಷ್ಟಪ್ಪ, ಅದು ಕೂಡ 127 128 ಪ್ಲಸ್, ಆಮೇಲೆ 3A 2A 2B, ಈಗ 3A ಇದನ್ನು ಒಂದು 125 ಪ್ಲಸ್, 2A ಇದು ಕೂಡ 120 24 25, ಆಮೇಲೆ 2B ಕೂಡ ಇದು ಕೂಡ 120 ಪ್ಲಸ್, ಮತ್ತು ಎಸ್ ಸಿ ಎಸ್ ಟಿ ಕೂಡ ಸೇಮ್, ಅದು ಕೂಡ 125 ರೇಂಜಲ್ಲಿ ಬರ್ಬೋದು. ಮತ್ತು ಉಳಿದ ಒಂದು ಸರ್ವಿಸ್ ಮ್ಯಾನ್ ಇವ್ರದ್ದು ಹೇಳ್ತೀನಿ, ಒಂದು ಕಾಂಪಿಟೇಷನ್ ಮೇಲೆ ಇರುತ್ತೆ. ಆ ಒಂದು ತುಂಬಿದಂಥ ಕ್ಯಾಂಡಿಡೇಟ್ಗಳು ತುಂಬ ಪ್ರಾಂಪ್ಟಾಗಿ ಟಾಪಲ್ಲಿದ್ದರೆ ಅವರು ಕೂಡ 100 ಕ್ರಾಸ್ ಆಗ್ಬೋದು. ಬಟ್ ಐ ಹೋಪ್ ನನಗನ್ಸುತ್ತೆ ಅವ್ರದ್ದು ಒಂದು 90 to 100 ರೇಂಜಲ್ಲಿ ಇರ್ಬೋದು. ಹೇಳೋಕ್ಕಾಗೋದಿಲ್ಲ, 90ನೂ ಆಗ್ಬೋದು, 80ನೂ ಆಗ್ಬೋದು. ಆಮೇಲೆ PH ಕ್ಯಾಂಡಿಡೇಟು, PH ಕೂಡ ಸೇಮು, ಅವ್ರದ್ದು ಕೂಡ ಒಂದು 80 ರೇಂಜಲ್ಲಿ ಆಗ್ಬೋದು. ಓಕೆನಾ, ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಇದೆ ಎಕ್ಸಾಕ್ಟ್ ಇದು ಸೇಮ್ ಇರೋದಿಲ್ಲ, ಬಟ್ ಒಂದು ಅಸಂಪ್ಷನ್ ಅಂತ ತೆಗೆದುಕೊಂಡು ಹೋಗ್ಬೋದು ನಾವಿಲ್ಲಿ. ಅರ್ಥ ಆಯ್ತಾ? ಸೊ ಆಮೇಲೆ ಇನ್ನಿತರ ಕ್ಯಾಂಡಿಡೇಟ್ಗಳಿಗೆ ಅಂದರೆ ಈಗ ಸರ್ವಿಸ್ ಮ್ಯಾನ್ ಆಯಿತು, PH ಆಯಿತು, ಓಕೆ, ದೀಸ್ ಆರ್ ದ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಸೊ ಈ ರೀತಿ ಒಂದು ಕಟಾಪು ನಿಲ್ಬೋದು. ನಾನೇನು ಅಂತೀನಿ, ಬೆಟರ್ 127 130 ಈ ಒಂದು ರೇಂಜಲ್ಲಿ ಒಂದು GM ಇದ್ರಿ ಅಂದ್ರೆ ನೀವು, ಅಥವಾ 130 ಇತ್ತು ಅಂದರೆ ಪ್ಯೂರ್ GM ಗ್ಯಾರಂಟಿ ನೀವು ಸೆಲೆಕ್ಟ್ ಆಗಿ ಆಗ್ತೀರ. ಆಮೇಲೆ GM ಅಲ್ಲಿ ಮತ್ತೆ ಯಾವುದಾದ್ರೂ PDP ಇದ್ರೆ 125 128 ಅಷ್ಟೇ ನಿಲ್ಬೋದು. ಯಾಕೆಂದರೆ ಹೈಯೆಸ್ಟೇ 140 ಅದ, ನೆನ್ಪಿಟ್ಕೊಳ್ಳಿ. ನಿಮಗೆ ಕಟಾಪ್ ಅಂತರೂ ಎಷ್ಟು ಇದು 135 ಮೇಲೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೋಡಿ 135 ಇರೋದು ಇಷ್ಟೇ, 1 2 3 4 5 5 ಜನ 135 ಪ್ಲಸ್ ಇದ್ದಾರೆ, ಒಬ್ಬರೇ 140 ಪ್ಲಸ್ ಇದ್ದಾರೆ. ಅರ್ಥ ಆಯ್ತಾ? ಆಮೇಲೆ 130 ಇದ್ದಾರೆ ಒಂದು ಲೆವೆಲು. ಓಕೆ, ಇವರು ಒಂದು 10 ಜನ ಇದ್ದಾರೆ. ಸೊ ಅದಕ್ಕೆ ಒಂದು GMಗೆ ಒಂದು ವ್ಯಾಕೆನ್ಸಿ ನೋಡಿದ್ರೆ 130 ಇದ್ದರೆ GM ಸೆಲೆಕ್ಟ್ ಆಗುವ ಸಾಧ್ಯತೆ ಪ್ರೊಬ್ಯಾಬಿಲಿಟಿ ಹೆಚ್ಚಿದೆ. 130 ಹೆಚ್ಚು ಕಡಿಮೆ ಆಗ್ಬೋದು, ಪ್ಲಸ್ ಆರ್ ಮೈನಸ್ 2 to 3 ಮಾರ್ಕ್. ಓಕೆ, ಆಮೇಲೆ ಉಳಿದ ಒಂದು ಬೇರೆ ಬೇರೆ ಕ್ಯಾಟಗರಿ ಪ್ಲಸ್ ಆರ್ ಮೈನಸ್ ಒಂದು 3ರಿಂದ 5 ಅಂಕಗಳನ್ನು ಕಡಿಮೆ ಹಿಡ್ಕೊಂಡು ನೀವು ಅಸಂಪ್ಷನ್ ಮಾಡ್ಬೋದು. ಓಕೆನಾ? ಇದು ನಾನು ಫೈನಲ್ ಹೇಳಿಲ್ಲ, ಜಸ್ಟ್ ಒಂದು ಅಸಂಪ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನಿಮ್ಮ ಸ್ಕೋರ್ಗಳು ಏನಿದಾವೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಈ ಬೇರೆ ಹುದ್ದೆಗಳಿಗೆ ಚರ್ಚೆ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.